In this video, I have explained optical input devices. Along with that one, explanation of video input, microphone and digital cameras, which are the other input devices. ಈ ವಿಡಿಯೋದಲ್ಲಿ ಆಪ್ಟಿಕಲ್ ಇನ್ಪುಟ್ ಡಿವೈಸಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಅದರ ಜೊತೆಗೆ ಮೈಕ್ರೋಫೋನ್, ವಿಡಿಯೋ ಇನ್ಪುಟ್ ಮತ್ತು ಡಿಜಿಟಲ್ ಕ್ಯಾಮರಾ ಅವು ಕೂಡ ಇನ್ಪುಟ್ ಡಿವೈಸಸ್, ಅದರ ಎಕ್ಸ್ಪ್ಲನೇಷನ್ ಇದೆ. ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್, ಕ್ಲಿಕ್ ಆನ್ ಸಬ್ಸ್ಕ್ರೈಬ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೈ ಕ್ಲಿಕ್ಕಿಂಗ್ ಆನ್ ಸಬ್ಸ್ಕ್ರೈಬ್ ಬಟನ್. Optical input devices. The optical input devices are special kinds of input devices, and these will be working based upon the optical technology to input the data into the computers. Optical input devices are special kind of input devices. So you optical technology basis ಮೇಲೆ ವರ್ಕ್ ಆಗುತ್ತೆ. ಇದನ್ನ ನಾವು ಇನ್ಪುಟ್ ಡೇಟಾ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಯಾವುದು ಕಂಪ್ಯೂಟರ್ಗೆ ಇನ್ಪುಟ್ ಡೇಟಾ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಒನ್ ಬಂದು ಬಾರ್ಕೋಡ್ ರೀಡರ್ಸ್. A barcode is made up of vertical lines. It will be consisting of bars and space, which you can see in this picture. The sequence of the bars and the space of different thickness represent a sequence of numbers. ಇಲ್ಲಿ ಏನು ಬಾರ್ಸ್ ಲೈನ್ಸ್ ಮತ್ತು ಸ್ಪೇಸ್ ಇದಾವಲ್ಲ, ಇವೆಲ್ಲವೂ ಸೇಮ್ ಸೈಜು ಮತ್ತು ಸೇಮ್ ಥಿಕ್ನೆಸ್ಸಲ್ಲಿ ಇರಲ್ಲ. ಆಮೇಲೆ ಸ್ಪೇಸ್ ಕೂಡ ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ದ ಸೀಕ್ವೆನ್ಸ್ ಆಫ್ ಬಾರ್ಸ್ ಮತ್ತು ಸ್ಪೇಸ್ ಏನಿದೆಯಲ್ಲ, ಇದ್ರ ಬೇಸಿಸ್ ಮೇಲೆ ನಮಗೆ ಇನ್ಫಾರ್ಮೇಷನ್ ಅಬೌಟ್ ದ ಕಂಟ್ರಿ ಆಫ್ ಮ್ಯಾನುಫ್ಯಾಕ್ಚರರ್, ನೇಮ್ ಆಫ್ ದ ಮ್ಯಾನುಫ್ಯಾಕ್ಚರರ್ ಮತ್ತು ಪ್ರಾಡಕ್ಟ್ ಡೀಟೇಲ್ಸು ಗೊತ್ತಾಗುತ್ತೆ. ಯಾವ ಮೂಲಕ ಗೊತ್ತಾಗುತ್ತೆ ಅಂದರೆ ವಿಲ್ ಬಿ ಹ್ಯಾವಿಂಗ್ a reader, that is this one which we can see here. This is the machine. Based upon this it will be reading. ಈ ಬಾರ್ಕೋಡ್ ಏನಿದೆಲ್ಲ ಈ ಮೆಷಿನ್ ಮೂಲಕ ರೀಡ್ ಆಗುತ್ತೆ. ಅದು ರೀಡ್ ಮಾಡೋದ್ರಿಂದ ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಇದು ಎಲ್ಲಿರುತ್ತೆ ಅಂದರೆ ನಾವು ಬುಕ್ಸ್ ಪರ್ಚೇಸ್ ಮಾಡ್ತೀವಲ್ಲ, ಬುಕ್ಸ್ ಮೇಲೆ ಇರುತ್ತೆ, ISBN ನಂಬರ್ ಅಂತ ಇರುತ್ತಲ್ಲ ಅಲ್ಲಿರುತ್ತೆ. ಆಮೇಲೆ ನಾವು ಯಾವುದೇ ಟೈಪ್ ಆಫ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಂದರೆ ಪ್ಯಾಕ್ಡ್ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀವಲ್ಲ ಅಲ್ಲ ಇರುತ್ತೆ. ಎಸ್ಪೆಷಲಿ ಮೋರ್ಸ್ ಮತ್ತು ಮಾಲ್ಸಲ್ಲೆಲ್ಲ ನೀವು ಯಾವಾಗ ಹೋಗಿರ್ತೀರೋ ಅಲ್ಲಿ ಸಿಸ್ಟಮ್ ಹತ್ರ ಸ್ಕ್ಯಾನ್ ಮಾಡ್ತಾರೆ. ಯಾವುದು ಈ ಬಾರ್ಕೋಡ್ ರೀಡರ್ ಮೂಲಕ ನೀವು ಪರ್ಚೇಸ್ ಮಾಡಿರೋ ಐಟಮ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಅಲ್ಲಿ ನಿಮಗೆ ಆ ಡಿವೈಸಸ್ ಡಿಸ್ಪ್ಲೇ ಆಗುತ್ತೆ. ನೀವೇನು ಐಟಮ್ ಪರ್ಚೇಸ್ ಮಾಡಿರ್ತಾರಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಗೆ ಅಮೌಂಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಅವರು ಬಿಲ್ ಮಾಡ್ತಾರೆ. ಆ ಬಿಲ್ನ ನಾವು ಪೇ ಮಾಡಿ ಬರ್ತೀವಿ. ಹೌದಾ? ದಟ್ ಈಸ್ ಆ್ಯನ್ ಬಾರ್ಕೋಡ್ ರೀಡರ್. And it will be consistent of a barcode made up of an vertical lines. ಆ ಲೈನ್ಸ್ ಮತ್ತು ಸ್ಪೇಸ್ ಇರುತ್ತೆ. ರೈಟ್? ಆ ಸೀಕ್ವೆನ್ಸ್ ಆಫ್ ಬಾರ್ಸ್ ಆ್ಯಂಡ್ ಸ್ಪೇಸ್ ಏನಿರುತ್ತೆ that will be of a different thickness and they will be representing a sequence of numbers. Based upon that we get the details regarding the country of the manufacturer, the name of the manufacturer and the product itself. ಇದೆಲ್ಲವುದು ಬರೀ ನಾವು ಕಣ್ಣಿಂದ ನೋಡಿದಾಗ ಗೊತ್ತಾಗಲ್ಲ. ಫಾರ್ ದ್ಯಾಟ್ ಪರ್ಪಸ್ ವಿ ನೀಡ್ ಟು ಯೂಸ್ ದಿಸ್ ಮೆಷಿನ್. ಈ ಮೆಷಿನ್ ಯೂಸ್ ಮಾಡಿದ್ರೆ ಅವಾಗ ಆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಇಮೇಜ್ ಸ್ಕ್ಯಾನರ್ ಆರ್ ಸಿಂಪ್ಲಿ ಅ ಸ್ಕ್ಯಾನರ್. ಇಮೇಜ್ ಸ್ಕ್ಯಾನರ್ ಈಸ್ another kind of an input device and used to acquire both character and graphics required for image processing or character recognition. It scans the image of a photograph or a written information and communicates it to the CPU. A complex picture or a photograph can be fed into a computer through a scanner and sensors are used in the scanners. ಇಮೇಜ್ ಸ್ಕ್ಯಾನರ್, ಇದನ್ನು ನಾವು ಸ್ಕ್ಯಾನರ್ ಅಂತ ಕೂಡ ಕರಿತೀವಿ. ಇದು ಒಂದು ಇನ್ಪುಟ್ ಡಿವೈಸು. ಯಾವ ಕೈಂಡ್ ಆಫ್ ಇನ್ಪುಟ್ ಡಿವೈಸ್ ಅಂದರೆ ಆಪ್ಟಿಕಲ್ ಇನ್ಪುಟ್ ಡಿವೈಸು. ಇದನ್ನೇ ನಾವು ಯಾವುದೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಸ್ಕ್ಯಾನ್ ಮಾಡೋದಕ್ಕೋಸ್ಕರ. ಏನು ಸ್ಕ್ಯಾನ್ ಮಾಡೋದಕ್ಕೋಸ್ಕರ? ಕ್ಯಾರೆಕ್ಟರ್ಸು ಅಥವಾ ಗ್ರಾಫಿಕ್ಸ್ನ ಸ್ಕ್ಯಾನ್ ಮಾಡ್ಬೋದು. ಅದ್ರ ಮೂಲಕ ನಾವು ಇಮೇಜ್ ಪ್ರೊಸೆಸಿಂಗ್ ಆಗುತ್ತೆ ಮತ್ತು ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಆಗುತ್ತೆ. ಅದನ್ನು ನಾವು CPU ಮೂಲಕ ಕಮ್ಯುನಿಕೇಟ್ ಆಗಿ ಅದನ್ನು ನಾವು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಬೋದು. ಆ ಪಿಕ್ಚರ್ ನಾರ್ಮಲ್ ಪಿಕ್ಚರ್ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಪಿಕ್ಚರ್ ಕೂಡ ಇರ್ಬೋದು, ಈವನ್ ಫೋಟೋಸ್ ಕೂಡ ಇರ್ಬೋದು, ಈವನ್ ಕ್ಯಾರೆಕ್ಟರ್ಸ್ ಕೂಡ ಇರ್ಬೋದು. ಅವನ್ನೆಲ್ಲದನ್ನು ನಾವು ಸ್ಕ್ಯಾನ್ ಮಾಡ್ಬೋದು. ಈ ಸ್ಕ್ಯಾನರ್ ಮೂಲಕ ಅದನ್ನು ಕಮ್ಯುನಿಕೇಟ್ ಮಾಡುತ್ತೆ. ಯಾವುದು? CPU ಗೆ ಇದು ಕಮ್ಯುನಿಕೇಟ್ ಮಾಡೋ ಒಂದು ಕೇಬಲ್ ಕನೆಕ್ಷನ್ ಇರುತ್ತೆ ಇದರಿಂದ ಸಿಸ್ಟಮ್ಗೆ. ಅದ್ರ ಮೂಲಕ ಅದು ಕಮ್ಯುನಿಕೇಟ್ ಮಾಡುತ್ತೆ. ಅದಾದಮೇಲೆ ನಾವು ಅದನ್ನು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು.
Optical character recognition (OCR). OCR system consists of a scanner and some software. The scanner is used to scan an image of a page of a text to be read into the computer. The software then examines the page and extracts the text from it, storing it in a form that can be processed. So OCR system can now recognize a wide variety of computer fonts and read letters over 95% accuracy. Some system will recognize even the handwritten text reasonably well as long as it is written very neatly and usually put into a boxes on a pre-printed form. OCR OCR ಇದು ಒಂದು ಸಿಸ್ಟಮ್. ಇದರಲ್ಲಿ ಸ್ಕ್ಯಾನರ್ ಮತ್ತು ಸಾಫ್ಟ್ವೇರ್ ಇರುತ್ತೆ. ಸ್ಕ್ಯಾನರ್ ವಿಲ್ ಸ್ಕ್ಯಾನ್ ದ ಇಮೇಜ್. ಸ್ಕ್ಯಾನರ್ ಏನು ಮಾಡುತ್ತೆ, ಇಮೇಜ್ನ ಸ್ಕ್ಯಾನ್ ಮಾಡುತ್ತೆ. ಆ ಇಮೇಜ್ ಅಂದರೆ ಅದು ಪೇಜ್, ಆ ಪೇಜಲ್ಲಿ ಟೆಕ್ಸ್ಟ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಓದಬಹುದಾದ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ. ಆಮೇಲೆ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ ಆ ಪೇಜಲ್ಲಿ ಏನಿರುತ್ತಲ್ಲ ಆ ಪೇಜ್ ಒಳಗಿರುವಂಥ ಟೆಕ್ಸ್ಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡುತ್ತೆ ಎಲ್ಲಿ, ಸಿಸ್ಟಮಲ್ಲಿ. ಅದನ್ನು ನೆಕ್ಸ್ಟ್ ಮತ್ತೆ ನಾವು ಫರ್ದರ್ ಪ್ರೊಸೆಸ್ ಮಾಡ್ಬೋದು. ಆ ಫಾರ್ಮೆಟಲ್ಲಿ ಅದನ್ನು ಸ್ಟೋರ್ ಮಾಡುತ್ತೆ. ಈ OCR ಸಿಸ್ಟಮ್ ಏನಿದೆಲ್ಲ ಇದು ಇವಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಫಾಂಟ್ಸ್ನ ರೆಕಗ್ನೈಸ್ ಮಾಡುತ್ತೆ ಮತ್ತು 95% ಅಕ್ಯುರೇಸಿ ಇರುತ್ತೆ. ಈವನ್ ಸಮ್ ಸ್ಕ್ಯಾನರ್ಸ್ OCR ಏನಿದಾವಲ್ಲ ಇವಾಗ ಇವನ್ ಹ್ಯಾಂಡ್ ರಿಟನ್ ಕೂಡ ರೆಕಗ್ನೈಸ್ ಮಾಡುತ್ತೆ. ಬಟ್ ಅದು ನೀಟಾಗಿ ಬರೆದಿರಬೇಕು ಮತ್ತು ಪ್ರಿಂಟೆಡ್ ಫಾರ್ಮಲ್ಲಿದ್ದರೆ ಈಸಿಯಾಗಿ ರೆಕಗ್ನೈಸ್ ಮಾಡುತ್ತೆ. ಈ OCR ಯೂಸ್ ಏನು ಅಂದರೆ, ನಾವು ಪೇಜಲ್ಲಿ ಏನು ಬರೆದಿರ್ತೀವಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಅದ್ರೊಳಗೆ ಏನು ಕಂಟೆಂಟ್ಸ್ ಇರುತ್ತಲ್ಲ ಟೆಕ್ಸ್ಟ್, ಅದನ್ನು ನಾವು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ OCRನ ಯೂಸ್ ಮಾಡ್ತಾರೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಇಟ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಸ್ಕ್ಯಾನಿಂಗ್ an image of a page of a text to be read into the computer, right? And it is used nowadays in a wide variety of applications. OMR, optical mark recognition. Optical mark reader reads marks made by a pen or a pencil on a printed form into the computer. The OMRs are used by examination boards to collect the answers to multiple choice examination and to purchase a lottery tickets. The optical mark recognition, whatever is there, this is especially used in the examination where you have faced the examination in NCET, common entrance tests, or the other kinds of tests wherever you go for a job or for any entrance examination. They will be giving an OMR sheet. In that OMR sheet you need to mark with a pen or a pencil whatever you are going to mark. That will be that paper on which you are going to mark, that will be fed into a system where you can see in this image, and this will be considering this sheet and it will process this sheet, and based upon that it will specify the answer. So that answer will be automatically before scanning only it will be fed into a system. Based upon that, whatever the marks you have made, that will be detected, and using this OMR it is easier for the evaluation and declaring the results earlier instead of doing manually. ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ಲೇಟ್ ಆಗುತ್ತೆ. ಈ OMR ಶೀಟ್ ಮೂಲಕ ನಾವು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಮತ್ತು ರಿಸಲ್ಟ್ಸ್ ಡಿಕ್ಲೇರ್ ಮಾಡೋಕ್ಕೆ ಭಾಳ ಬೇಗ ಆಗುತ್ತೆ. OMR ಶೀಟ್ ಅಂದ್ರೇನು, ಒಂದು ಶೀಟ್ ಇರುತ್ತೆ, ಆ ಶೀಟಲ್ಲಿ ನೀವು ಪೆನ್ ಅಥವಾ ಪೆನ್ಸಿಲಿಂದ ಮಾರ್ಕ್ ಮಾಡಬೇಕು. ಆ ಮಾರ್ಕ್ ಮಾಡಿದ ಶೀಟ್ ಏನಿರುತ್ತಲ್ಲ ಅದನ್ನು ಸಿಸ್ಟಮ್ಗೆ ಫೀಡ್ ಮಾಡ್ತೀವಿ. ಆ ಸಿಸ್ಟಮ್ಗೆ ಫೀಡ್ ಮಾಡಿದ್ಮೇಲೆ ಆ ಮಾರ್ಕ್ ಬೇಸಿಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ ನಮಗೆ, ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ದ ಆನ್ಸರ್. ದಟ್ ಈಸ್ ಒನ್ ಕ್ವಶನ್ ವಿಲ್ ಬಿ ಹ್ಯಾವಿಂಗ್ 4 options. Based upon that you will be marking, and based upon that the correct one will be identified, right? Whatever you are going to mark, that will be identified. Based upon that evaluation will be made when this sheet will be provided as an input to this machine. There is an OMR machine, that's an optical mark recognition. Microphone is also an input device. It is a basic audio input device. It is sometimes referred to as a mic,
or MIKE, and it is used to record the speech and convert the spoken input data into a digital data which you can play, store, and you can play it as and when required. The process of converting the audio signal into a digital code is called as a digitizing. A sound card is used by for digitization of the voice input. ಮೈಕ್ರೋಫೋನ್ ಇದು ಒಂದು ಬೇಸಿಕ್ ಆಡಿಯೋ ಇನ್ಪುಟ್ ಡಿವೈಸ್, ಅಂದರೆ ಇದು ಕೂಡ ಒಂದು ಇನ್ಪುಟ್ ಡಿವೈಸ್, ಮತ್ತು ನಾವು ಆಡಿಯೋನ ರೆಕಾರ್ಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದನ್ನು ಮೈಕ್ ಅಂತ ಕೂಡ ಕರೀತಾರೆ. ಇದರಿಂದ ಏನು ಯೂಸು ಅಂದರೆ ನಾವೇನು ಮಾತಾಡ್ತೀವಲ್ಲ, ಅಂದರೆ ಸ್ಪೀಚ್ ಕೊಡ್ತೀವಲ್ಲ, ಆ ಸ್ಪೀಚನ್ನ ಕನ್ವರ್ಟ್ ಮಾಡುತ್ತೆ, ಯಾವುದಕ್ಕೆ ಡಿಜಿಟಲ್ ಡೇಟಾ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನು ನಾವು ಸ್ಟೋರ್ ಮಾಡ್ಬೋದು, ನಮಗೆ ಯಾವಾಗ ಬೇಕು ಆವಾಗ ನಾವು ಪ್ಲೇ ಮಾಡ್ಬೋದು. ಈ ಪ್ರಾಸೆಸ್ ಏನಿದೆಯಲ್ಲ, ಆಡಿಯೋ ಸಿಗ್ನಲಿಂದ ಡಿಜಿಟಲ್ ಸಿಗ್ನಲ್ಗೆ ಏನು ಕನ್ವರ್ಟ್ ಆಗುತ್ತಲ್ಲ, ಅದನ್ನು ಡಿಜಿಟೈಸಿಂಗ್ ಅಂತ ಕರಿತೀವಿ. ಮತ್ತು ಈ ಮೈಕ್ರೋಫೋನಲ್ಲಿ ಒಂದು ಕಾರ್ಡ್ ಇರುತ್ತೆ, ಆ ಕಾರ್ಡನ್ನು ಸೌಂಡ್ ಕಾರ್ಡ್ ಅಂತ ಕರಿತೀವಿ. ಆ ಸೌಂಡ್ ಕಾರ್ಡ್ ಮೂಲಕ ಡಿಜಿಟೈಸೇಷನ್ ಪ್ರಾಸೆಸ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಡಿಯೋ ಇನ್ಪುಟ್. Like audio input, you can also record a video information in your PC, that is a personal computer. Video cameras are used for this purpose. Normally these cameras are called as webcams. This you can see in the internet cafes, right? The webcams are placed on the top of the monitors, or they might be kept on a stand so that the user can capture the pictures and convert the same into a computer readable form. ವಿಡಿಯೋ ಇನ್ಪುಟ್ಟು ಇದು ಆಡಿಯೋ ಇನ್ಪುಟ್ ರೀತಿಯೇ, ಅಂದರೆ ಇಲ್ಲಿ ನಾವು ವಿಡಿಯೋ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡ್ತೀವಿ ಮತ್ತು ಪಿ ಸಿಯಲ್ಲಿ ಇಡ್ಬೋದು. ವಿಡಿಯೋ ಕ್ಯಾಮ್ರಾಸು ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ ಈ ಕ್ಯಾಮ್ರಾಸ್ನ ವೆಬ್ ಕ್ಯಾಮ್ಸ್ ಅಂತ ಕರೀತಾರೆ. ಇದನ್ನು ನಾವು ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ಸಲ್ಲಿ ಜಾಸ್ತಿ ನೋಡ್ಬೋದು. ಈ ವೆಬ್ ಕ್ಯಾಮ್ಸ್ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂದರೆ ಮಾನಿಟರ್ ಮೇಲೆ ಇಟ್ಟಿರ್ತಾರೆ ಅಥವಾ ಯಾವುದಾದ್ರೂ ಒಂದು ಸ್ಟ್ಯಾಂಡಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ಪಿಕ್ಚರ್ ಏನು ಈಸಿಯಾಗಿ ಕ್ಯಾಪ್ಚರ್ ಆಗಬೇಕು, ಅಂದರೆ ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಫೋಟೋನ ಈಸಿಯಾಗಿ ಕ್ಯಾಪ್ಚರ್ ಮಾಡೋ ದೃಷ್ಟಿಯಿಂದ ಮೇಲಿಟ್ಟಿರ್ತಾರೆ. ಆಮೇಲೆ ಇದೇನು ನಮಗೆ ಕ್ಯಾಪ್ಚರ್ ಮಾಡುತ್ತಲ್ಲ ಅದನ್ನು ನಾವು ಕಂಪ್ಯೂಟರ್ ರೀಡೇಬಲ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ, ನಾವು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಬೋದು. ಇವಾಗ ಲೇಟೆಸ್ಟ್ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ವಾಟ್ಸಪ್ ಇದೆ. ವಾಟ್ಸಪ್ಪಲ್ಲಿ ನಾವು ವಿಡಿಯೋ ಕಾಲ್ ಮಾಡ್ತೀವಿ, ಅಂದರೆ ನಾವು ಯಾರಿಗೆ ಕಾಲ್ ಮಾಡ್ತೀವಿ ಅವರಿಗೆ ನಾವು ಕಾಣಿಸ್ತೇವೆ, ನಾವು ಯಾರಿಗೆ ಕಾಲ್ ಮಾಡ್ತೀವಿ ಅವರು ನಮಗೆ ಕಾಣಿಸ್ತಾರೆ. ಅದೇ ರೀತಿ ಈ ವೆಬ್ ಕ್ಯಾಮ್ಸ್ ಕೂಡ ಸೇಮು, ನಾವು ಏನು ತೋರಿಸ್ತೀವಿ ಅದೆಲ್ಲ ಕ್ಯಾಪ್ಚರ್ ಆಗುತ್ತೆ, ಅದು ಕ್ಯಾಪ್ಚರ್ ಆಗಿ ಕಂಪ್ಯೂಟರ್ ರೀಡೇಬಲ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಡಿಜಿಟಲ್ ಕ್ಯಾಮ್ರಾಸ್, ದೀಸ್ ಆರ್ ಯೂಸ್ ಟು ಟೇಕ್ ಫೋಟೋಗ್ರಾಫ್ಸ್ ಲೈಕ್ ಎ ನಾರ್ಮಲ್ ವಿಡಿಯೋ ಕ್ಯಾಮ್ರಾ, ಬಟ್ it will be producing and digital images, and they will be not using an analog film to capture the film, but they will be using a memory chip to store the still images. The light passing through the lens is digitized by special light sensitive sensors. The image is stored on the memory chips in the camera and can then be transferred to a computer. ಡಿಜಿಟಲ್ ಕ್ಯಾಮ್ರಾಸ್ ಇದನ್ನು ನಾವು ಫೋಟೋಸ್ ತೆಗೆಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ನಾರ್ಮಲ್ ವಿಡಿಯೋ ಕ್ಯಾಮ್ರಾ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಈ ಡಿಜಿಟಲ್ ಕ್ಯಾಮ್ರಾಸ್ನು ಯೂಸ್ ಮಾಡ್ಬೋದು. ಇದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಫೋಟೋಸ್ ತೆಗೆಯೋದಕ್ಕೋಸ್ಕರ. ಆ ಫೋಟೋಸ್ ಯಾವಾಗಲೂ ಏನಿರೋದಲ್ಲ ಡಿಜಿಟಲ್ ಇಮೇಜಸ್ ಇರುತ್ತೆ, ಇದರಲ್ಲಿ ಅನಲಾಗ್ ಫಿಲಿಮ್ ಇರಲ್ಲ. ಅಂದರೆ ಹಳೆಯ ಫೋಟೋಸ್ ಕ್ಯಾಮ್ರಾಸಲ್ಲಿ ನಾವು ಫಿಲಿಮ್ ಬರ್ತಾಯಿತ್ತು, ಆ ಫಿಲಿಮ್ನ ನಾವು ಲೋಡ್ ಮಾಡಬೇಕು, ಅದ್ರ ಬೇಸಿಸ್ ಮೇಲೆ 36 ಅಥವಾ 35 ಪಿಕ್ಚರ್ಸ್ ಮಾತ್ರ ತೆಗಿಬೋದಿತ್ತು. ಆದರೆ ಇದರಲ್ಲಿ ಮೆಮೊರಿ ಚಿಪ್ ಇರುತ್ತೆ, ನಾವೇನು ಫೋಟೋಸ್ ತೆಗಿತೀವಲ್ಲ ಅದೆಲ್ಲವುದು ಮೆಮೊರಿ ಚಿಪ್ಪಲ್ಲಿ ಸ್ಟೋರ್ಡ್ ಆಗುತ್ತೆ. ಆಮೇಲೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಲೈಟ್ ಪಾಸ್ ಆಗುತ್ತೆ ಲೆನ್ಸ್ ಮೂಲಕ, ಅದರ ಬೇಸಿಸ್ ಮೇಲೆ ಲೈಟ್ ಪಾಸ್ ಆಗುತ್ತೆ. ಆಮೇಲೆ ಲೆನ್ಸ್ ಇರುತ್ತೆ, ಲೆನ್ಸ್ ಮೂಲಕ ಲೈಟ್ ಪಾಸ್ ಆಗುತ್ತೆ. ಅದಾದಮೇಲೆ ಅದು ಡಿಜಿಟೈಸೇಷನ್ ಪ್ರೊಸೆಸ್ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ನಮಗೇನು ಪಿಕ್ಚರ್ಸ್ ನಾವು ತೆಗೆದಿರ್ತೀವಲ್ಲ ಇಮೇಜು, ಅದು ಡಿಜಿಟಲ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಾವು ಮೆಮೊರಿ ಚಿಪ್ಪಲ್ಲಿ ಸ್ಟೋರ್ಡ್ ಆಗುತ್ತೆ. ಅದಾದಮೇಲೆ ನಾವು ಇದನ್ನು ಸಿಸ್ಟಮಿಗೆ ಕನೆಕ್ಟ್ ಮಾಡಿ ನಾವು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಇದು ಒಂದು ಇನ್ಪುಟ್ ಡಿವೈಸು. ಇದು ಇವಾಗ ಭಾಳಷ್ಟು ಬಳಸ್ತಾರೆ, ಹೌದಾ? ಡೂ ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್
for watching all the videos.